ಆಪರೇಷನ್ ಗಾರ್ಡಾನೆ ಆನೆ ನಾಲೆಯಲ್ಲಿ ಬಿದ್ದೋಗ್ಬಿಟ್ಟಿದೆ. ಕಳೆದ 2 ದಿನಗಳಿಂದಲೂ ಕೂಡ ನೀರಿನಲ್ಲಿ ಒದ್ದಾಡ್ತಾ ಇದೆ. ಅದನ್ನ ಮೇಲೆತ್ತುವಂತ ಈಗ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಅಷ್ಟು ಸುಲಭ ಅಲ್ಲ. ಅದಕ್ಕೆ ಆದಂತಹ ತಜ್ಞರು ಇರ್ತಾರೆ. ಅವರೆಲ್ಲ ಈಗ ಆ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಅದರ ನೇರ ಪ್ರಸಾರವನ್ನು ನಿಮಗೆ ಕೊಡ್ತೀವಿ. ಹೇಗೆ ನಡೀತಾ ಇದೆ ಅಲ್ಲಿ ಕಾರ್ಯಾಚರಣೆ, ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ. ಆನೆ ಎಷ್ಟು ವರ್ಷದ್ದು ಅಂದರೆ 6 ವರ್ಷದ ಆನೆ. ಈ 6 ವರ್ಷದ ಆನೆಯನ್ನ ಮೇಲೆತ್ತಬೇಕಲ್ಲ, ಅದಕ್ಕೆ ಕ್ರೇನ್ ಕೂಡ ಹೋಗಿದೆ. ಹಾಗಿದ್ದಾಗ ಆನೆ ಯಾವ ರೀತಿಯಾಗಿ ಈಗ ಸಹಕರಿಸ್ತಾ ಇದೆ ಅನ್ನೋದು ಕೂಡ ಬೇಕಲ್ವಾ. ಮಂಡ್ಯದ ಶಿವನ ಸಮುದ್ರದಲ್ಲಿ ಆಪರೇಷನ್ ಕಾಡಾನೆ ನಡೀತಾ ಇರೋದು. ಅರವಳಿಕೆ ಮದ್ದು ನೀಡಿದ ಬಳಿಕ ಸ್ವಲ್ಪ ನಿತ್ರಾಣಗೊಂಡಿದೆ ಆನೆ. ಅರೆಪ್ರಜ್ಞಾ ಸ್ಥಿತಿಗೆ ಈಗ ಆನೆ ತಲುಪಿದಂಗೆ ಕಾಣಿಸ್ತಾ ಇದೆ. ಸೊ ಅರವಳಿಕೆ ಮದ್ದು ಬಳಿಕ ನಿಧಾನವಾದಂತಹ ಚಲನೆ ಈಗ ಆನೆಯಲ್ಲಿ ಕಾಣಿಸ್ತಾ ಇದೆ. ಆನೆ ಪ್ರಜ್ಞೆ ತಪ್ಪುವುದನ್ನು ಕಾಯ್ತಾ ಇದ್ದಾರೆ ರಕ್ಷಣಾ ತಂಡ. ನಾಲೆಯಲ್ಲಿ ಕಂಟೈನರ್ ಅನ್ನ ಇಟ್ಟು ಕಾರ್ಯಾಚರಣೆ ಮಾಡೋಕೆ ಈಗ ಮುಂದಾಗಿದ್ದಾರೆ. ಮಂಡ್ಯದ ಶಿವನ ಸಮುದ್ರದಲ್ಲಿ ಆಪರೇಷನ್ ಕಾಡಾನೆ ಈಗ ನಡೀತಾ ಇದೆ. ಅರವಳಿಕೆ ಮದ್ದು ನೀಡಿದ ಬಳಿಕ ಸ್ವಲ್ಪ ನಿತ್ರಾಣಗೊಂಡಿದೆ ಆನೆ. ಸೊ ಮನುಷ್ಯನಿಗಿಂತಲೂ ಕೂಡ ಅತ್ಯಂತ ಬುದ್ಧಿವಂತ ಪ್ರಾಣಿಗಳಲ್ಲಿ ಆನೆ. ಅಷ್ಟೇ ಜ್ಞಾಪಕ ಶಕ್ತಿಯನ್ನು ಹೊಂದಿರುವಂಥದ್ದು ಈ ಆನೆ. ಬಟ್ ಅದು ಹೆಂಗೆ ಅದರಲ್ಲಿ ಯಾಮಾರ್ತೋ ಗೊತ್ತಿಲ್ಲ. ನೋಡಿ, ಈಗ ಪ್ರಜ್ಞೆ ಅದು ಅರೆವಳಿಕೆಯನ್ನು ಕೊಟ್ಟಿರೋದ್ರಿಂದ ಸ್ಲೋ ಆಗಿ ಮೂಮೆಂಟ್ ಆಗ್ತಾ ಇದೆ. ಓಡಾಡೋಕ್ಕಾಗ್ತಾ ಇಲ್ಲ, ಕಷ್ಟ ಆಗುತ್ತೆ ಅರವಳಿಕೆ ಮದ್ದೆಯನ್ನು ಕೊಟ್ಟಿರೋದ್ರಿಂದ. ಸೊ ನೋಡಿ, ಅಲ್ಲಿ ಕಾಲು ಕೂಡ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಸೊ ಪ್ರಜ್ಞೆ ತಪ್ಪುವಂಥ ಪರಿಸ್ಥಿತಿಗೆ ಬರ್ತಾ ಇದೆ. ಹೆಚ್ಚೊತ್ತು ಕೂಡ ಅದು ಪ್ರಜ್ಞೆ ತಪ್ಪಿ ನಿಲ್ಲಕ್ಕಾಗೋದಿಲ್ಲ. ಇಮ್ಮಿಡಿಯೇಟಾಗಿ ಅದನ್ನು ಶಿಫ್ಟ್ ಮಾಡಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಈಗ ರೋಹಿತ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಏನು ಡೀಟೇಲ್ಸ್ ಸಿಗ್ತಾ ಇದೆ ಸ್ಥಳದಿಂದ? ಅರುಣ್, ಆನೆಗೆ ಅರವಳಿಕೆ ಮದ್ದು ನೀಡಿ 30 ನಿಮಿಷಗಳಾಗಿರುವಂತದ್ದು. ಇದೀಗ ಆರಂಭದಲ್ಲಿ ಆನೆ ಓಡಾಟ ಜೋರಾಗಿತ್ತು. ಇದೀಗ ಒಂದಷ್ಟು ಏನು ಕಡಿಮೆ ಆದಂತೆ ಕಾಣ್ತಾ ಇರುವಂತದ್ದು ಆನೆಯ ಚಲನವಲನ. ಇದೀಗ ಆನೆ ಅರೆ ಪ್ರಜ್ಞಾವಸ್ಥ ಸ್ಥಿತಿಗೆ ತಲುಪಿದ ಬಳಿಕವಾಗಿ ಇಲ್ಲಿರುವಂತಹ ಅರಣ್ಯ ಸಿಬ್ಬಂದಿಗಳು ಅದನ್ನ ಕಾರ್ಯಾಚರಣೆ ಮಾಡುವಂತ ಕೆಲಸ ಕೂಡ ಮುಂದಾಗ್ತಾರೆ. ಆರಂಭದಲ್ಲಿ 30 ರಿಂದ 40 ಜನರಷ್ಟು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇದ್ರು. ಆದ್ರೆ ಆಪರೇಷನ್ ಯಾವಾಗ ಟಫ್ ಆಗ್ತಾ ಇದೆ ಅನ್ನಿಸ್ತು. ಅದಾದ ಬಳಿಕವಾಗಿ ಇದೀಗ 100ಕ್ಕೂ ಹೆಚ್ಚು ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನ ಕರೆಸ್ಕೊಂಡು ಈ ಆಪರೇಷನ್ ಅಲ್ಲಿ ತೊಡಗಿಸಿಕೊಳ್ಳಲಾಗಿರುವಂತದ್ದು. ಸದ್ಯ ಇದೀಗ ಆನೆ ಒಂದು ಬದಿಗೆ ಬಂದು ನಿಂತಿದೆ. ಈ ನಿಟ್ಟಿನಲ್ಲಿ ಇದಾದ ಬಳಿಕವಾಗಿ ಆನೆಯನ್ನ ಕ್ರೇನ್ ಸಹಾಯದ ಮೂಲಕವಾಗಿ ಅದನ್ನ ಕಂಟೈನರ್ ಏನಿದೆ ಆ ಜಾಗಕ್ಕೆ ಕಳಿಸುವಂತ ಕೆಲಸಗಳು ಕೂಡ ಆಗುತ್ತೆ. ಇಲ್ಲ ಅಂದ್ರೆ ಒಂದ್ ವೇಳೆ ಆನೆ ತೀರಾ ಅರೆ ಪ್ರಜ್ಞಾವಸ್ಥೆ ಸ್ಥಿತಿಗೆ ತಲುಪುವಂತ ಸಂದರ್ಭದಲ್ಲಿ ಆ ಒಂದು ಕಂಟೈನರ್ನೇ ಕೂಡ ಆನೆಯ ಪಕ್ಕಕ್ಕೆ ಇರಿಸಿ ತದನಂತರವಾಗಿ ಆ ಒಂದು ಕಂಟೈನರ್ ಒಳಗೆ ಕೂಡ ಆನೆಯನ್ನ ದೂಕುವಂತ ಕೆಲಸಗಳು ಕೂಡ ಆಗುತ್ತೆ. ಪ್ರಮುಖವಾಗಿ ಗಮನಿಸಬೇಕಂತ ವಿಚಾರ ಅಂತಂದ್ರೆ ಆನೆ ನಿಂತಿದ್ದಂತ ಸಂದರ್ಭದಲ್ಲಿ ಕೂಡ ಆ ಒಂದು ಕಂಟೈನರ್ಗೆ ಆನೆಯನ್ನ ನೂಕುವಂತ ಕೆಲಸಗಳು ಕೂಡ ಆಗ್ಬೇಕು. ಒಂದು ವೇಳೆ ಆನೆ ಈ ಅರೆ ಪ್ರಜ್ಞಾವಸ್ಥೆ ಸ್ಥಿತಿಗೆ ತಲುಪಿ ನಂತರ ಏನಾದ್ರು ಮಲಗದಂತ ಸಂದರ್ಭದಲ್ಲಿ ಅದನ್ನ ಎತ್ತಿ ಕಂಟೈನರ್ಗೆ ಒಳಗಡೆ ದೂಕುವಂತ ಕೆಲಸಗಳು ಕೂಡ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಇದೀಗ ಕೂಡ ವಾಚ್ ಮಾಡ್ತಾ ಇದ್ದಾರೆ. ಏನು ಅರವಳಿಕೆಯ ತಜ್ಞರು ಕೂಡ ಕಡಿಮೆ ಡೋಸೇಜ್ ಅನ್ನು ಕೂಡ ಬಳಸಿ ಈ ಒಂದು ಅರವಳಿಕೆಯನ್ನು ನೀಡಿರುವಂತದ್ದು. ಯಾಕಂದ್ರೆ ಕಡಿಮೆ ಪ್ರಮಾಣದ ಡೋಸೇಜ್ ಇಂದ ಮಾಡುವಂತ ಸಂದರ್ಭದಲ್ಲಿ ಆನೆ ಸಂಪೂರ್ಣವಾಗಿ ಪ್ರಜ್ಞಾಹೀನ ಸ್ಥಿತಿಗೆ ತಲುಪೋದು ತಪ್ಪುತ್ತೆ. ಆ ನಿಟ್ಟಿನಲ್ಲಿ ಕಡಿಮೆ ಡೋಸೇಜ್ ಅನ್ನ ಬಳಸಿ ಆನೆಗೆ ಈ ಒಂದು ಅರವಳಿಕೆ ಮದ್ದನ್ನ ನೀಡಲಾಗಿದೆ. ಇದೀಗ ಅದು ಒಂದು ಬದಿಗೆ ಬಂದು ನಿಂತಿರುವಂತೆ ಕಾಣ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅದರ ಚಲನವಲನ ಗಮನಿಸಿ ತದನಂತರವಾಗಿ ಇಲ್ಲಿರುವಂತಹ ಸಿಬ್ಬಂದಿಗಳೆಲ್ಲರೂ ಕೂಡ ಈ ಒಂದು ಕಂಟೈನರ್ಗೆ ಆನೆಯನ್ನ ತಲುಪಿಸುವಂತ ಕೆಲಸಗಳು ಕೂಡ ಆಗುತ್ತೆ. ತದನಂತರವಾಗಿ ಕ್ರೇನ್ ಮೂಲಕವಾಗಿ ಆ ಒಂದು ಕಂಟೈನರ್ ಅನ್ನ ಮೇಲ್ಭಾಗಕ್ಕೆ ಎತ್ತಿ ತದನಂತರ ಆನೆಯನ್ನ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯಲಾಗುತ್ತೆ. ನಂತರವಾಗಿ ವೈದ್ಯಾಧಿಕಾರಿಗಳು ಅದನ್ನ ತಪಾಸಣೆ ಮಾಡ್ತಾರೆ. ನಂತರವಾಗಿ ಅದರ ಆರೋಗ್ಯ ಸ್ಟೇಬಲ್ ಇದೆಯಾ, ಯಾವ್ಯಾವ ಕಂಡೀಷನ್ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ರೀತಿಯಾಗಿ ತಪಾಸಣೆ ಮಾಡುವಂತದ್ದು. ಇದಕ್ಕೂ ಮುಂಚೆ ಈ ಒಂದು ಕಾರ್ಯಾಚರಣೆ ಏನು ತುಂಬಾ ದೊಡ್ಡ ಮಟ್ಟದ ಟಾಸ್ಕ್ ಆಗಿ ಕೂಡ ಅರಣ್ಯ ಇಲಾಖೆಗೆ ಪರಿಣಮಿಸಿರುವಂತದ್ದು. ಯಾಕಂದ್ರೆ ಒಂದು ವೇಳೆ ಏನು ಈ ಒಂದು ಅರವಳಿಕೆ ಮದ್ದು ಮುಗಿಯುವಷ್ಟೊಳಗೆ ಅಂದ್ರೆ ಆನೆ ಯಾವಾಗ ಪ್ರಜ್ಞಾಹೀನ ಸ್ಥಿತಿಗೆ ತಲುಪುತ್ತೆ ಆಗ್ಲೇ ಕೂಡ ಈ ಒಂದು ಆಪರೇಷನ್ ಮಾಡಬೇಕಾಗತ್ತೆ. ಒಂದ್ ವೇಳೆ ಮತ್ತೆ ಕಾರ್ಯಾಚರಣೆ ವೇಳೆ ಆನೆಗೆ ಪ್ರಜ್ಞೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಕಾರ್ಯಾಚರಣೆ ಮತ್ತಷ್ಟು ಕಷ್ಟ ಆಗತ್ತೆ. ಯಾಕಂದ್ರೆ ಆನೆ 2 ದಿನಗಳಿಂದ ಯಾವುದೇ ರೀತಿಯಂತ ಆಹಾರವನ್ನ ಸೇವಿಸಿರಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭಿಕವಾಗಿ ಕೂಡ ಆನೆಗೆ ಆಹಾರವನ್ನ ನೀಡಲಾಗ್ತು. ಯಾವಾಗ ಆನೆ ಆಹಾರವನ್ನ ತಿಂತು ಆಗ ಸ್ಟೇಬಲ್ ಆಗಿ ಕೂಡ ಆನೆ ಕಾಣ್ತು. ಆ ಸಂದರ್ಭದಲ್ಲಿ ಆನೆಗೆ ಅರವಳಿಕೆ ಮದ್ದು ನೀಡಿ ಈ ಒಂದು ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಒಂದು ವೇಳೆ ಕಾರ್ಯಾಚರಣೆ ವೇಳೆ ಏನು ಅರವಳಿಕೆ ಮದ್ದು ಮುಕ್ತಾಯ ಆದಂತ ಸಂದರ್ಭದಲ್ಲಿ ಮತ್ತೆ ಏನು ಅರವಳಿಕೆ ಮದ್ದನ್ನು ನೀಡೋಕೆ ಕೂಡ ಸಾಕಷ್ಟು ಸಮಯ ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ಸಮಯ ಕಳೆದ ನಂತರವಾಗಿ ಮತ್ತೆ ಆನೆಗೆ ಆಹಾರವನ್ನು ನೀಡಿ ಮತ್ತೆ ಅರವಳಿಕೆ ಮದ್ದನ್ನ ಕಡಿಮೆ ಪ್ರಮಾಣದಲ್ಲಿ ನೀಡಿ ಮತ್ತೆ ಆಪರೇಷನ್
ಮಾಡಬೇಕಂತ ಅನಿವಾರ್ಯತೆ ಇದೀಗ ಎದುರಾಗಿರುವಂತದ್ದು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೇಳುವಂತ ಪ್ರಕಾರವಾಗಿ ನಾವು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕೂಡ ಈ ಒಂದು ಆನೆಯನ್ನ ನಾವು ರೆಸ್ಕ್ಯೂ ಮಾಡ್ತೀವಿ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಅದೇ ರೀತಿಯಾದ ವಾತಾವರಣ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಆನೆ ಅರೆ ಪ್ರಜ್ಞಾವಸ್ಥ ಸ್ಥಿತಿಗೆ ತಲುಪಿ ಅಂತೇಳಿ ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಇಲ್ಲಿ ಕಾಯ್ತಾ ಇದ್ದಾರೆ. ಅವರು ಓಕೆ, ಹಾಗೆ ಸಂಪರ್ಕದಲ್ಲಿ ರೋಹಿತ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ, ಅದು ಪಾಪ ನಿಂತ್ಕೊಳ್ಳೋಕ್ಕೂ ಆಗದೆ ಇರುವಂಥ ಪರಿಸ್ಥಿತಿ ಇದೆ. ಕಾಲ ಆ ಕಡೆ ಈ ಕಡೆಗೆ ಬ್ಯಾಲೆನ್ಸಿಂಗ್ ಆಗ್ತಾ ಇಲ್ಲ. ಅದನ್ನೇ ಹೇಳೋದು, ಅರೆ ಪ್ರಜ್ಞಾವಸ್ಥೆ ಸ್ಥಿತಿಗೆ ಹೋಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ನಿತ್ರಾಣಗೊಂಡಿದೆ ಈಗ. ಅದು ತಿಂದಿರಲಿಲ್ಲ ಪಾಪ 2 ದಿನದಿಂದ. ಅದಕ್ಕೆ ಊಟ ಎಲ್ಲ ಕೊಟ್ಟರು, ಆರಂಭದಲ್ಲಿ ಕಬ್ಬು ಬೆಲ್ಲ ಎಲ್ಲ ಹಾಕಿದ್ರು, ತಿಂದಿದೆ ಅದು. ಅದಾದ ನಂತರ ಅರವಳಿಕೆ ಮದ್ದನ್ನು ಕೊಟ್ಟರು. ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ಲಿ ಡಾಟನ್ನು ಹೊಡೆದಿರೋದು, ಇನ್ನೂ ಕೂಡ ಹಾಗೇ ಇದೆ. ಸೊ ಈಗ ಅದು ಸ್ವಲ್ಪ ಪ್ರಜ್ಞೆ ಪೂರ್ಣ ಪ್ರಮಾಣದಲ್ಲಿ ಪ್ರಜ್ಞೆ ತಪ್ಪೋದಲ್ಲ, ಸ್ವಲ್ಪ ಅರೆ ಪ್ರಜ್ಞೆ ಆದರೆ ಸಾಕು, ಅದನ್ನು ಕ್ರೇನಲ್ಲಿ ಹಾಕ್ಕೊಂಡು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಈಗಾಗಲೇ ಈ ನಿಟ್ಟಿನಲ್ಲಿ ಈಗಾಗಲೇ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆನೆಯ ವಿಚಾರದಲ್ಲಿ ಬಹಳ ಜಾಗರೂಕತೆಯಿಂದ ಇರುವಂಥದ್ದು ಅಷ್ಟೇ ಅಲ್ಲ. 2 ಡಾಟ್ಸ್ಗಳಿದಾವೆ ನಿಮಗೆ, ಒಂದು ಲೆಫ್ಟು ಒಂದು ರೈಟಲ್ಲಿ ಕಾಣಿಸ್ತಾ ಇದೆ, ಒಂದು ಮುಂಭಾಗದಲ್ಲಿದೆ, ಒಂದು ಹಿಂಭಾಗದಲ್ಲಿದೆ. ಸೊ ಹಾಗಾಗಿ ನಿಮಗೆ ಮನುಷ್ಯನ ರೀತಿಯಲ್ಲ ಅಲ್ಲ ಆನೆ, ಅದು ಒಂದು ರೀತಿಯಾದಂತಹ ಅಗಾಧ ಶಕ್ತಿಯನ್ನು ಹೊಂದಿರುವಂತಹ ಆನೆಯನ್ನು ಮೇಲುಗಡೆಗೆ ಎತ್ಕೊಂಡು ತರೋದಿದೆಯಲ್ಲ, ಅಷ್ಟು ಸುಲಭದ್ದಲ್ಲ. ಅದಕ್ಕೆ ಕಾರ್ಯಾಚರಣೆ ಮಾಡಬೇಕಾದ್ರೆ ಬಹಳ ನಿಪುಣರು, ತಜ್ಞರು ಬೇಕಾಗ್ತಾರೆ ಅಲ್ಲಿ. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಬಟ್ ಅದು ಯಾವ ರೀತಿಯಾಗಿ ಈಗ ನಡೆಯುತ್ತೆ ಅನ್ನೋದು ಕುತೂಹಲ ಇತ್ತು. ಅದನ್ನು ಈಗಾಗಲೇ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಪ್ರಶ್ನೆ ಏನು ಅಂತಂದರೆ, ಇದನ್ನು ಮತ್ತೆ ತಂದು ನೀವು ಎಲ್ಲೋ ಸಾಕೋಕ್ಕೆಲ್ಲ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಕಾಡಲ್ಲಿ ಬಿಟ್ಬಿಡಿ. ಅದು ಕಾಡಾನೆ ಆಗಿರೋದ್ರಿಂದ ಅದ್ರ ಪಾಡಿಗೆ ಅದು ಹೋಗುತ್ತೆ. ನೀವು ಮತ್ತೆ ತಂದು ಅದನ್ನು ಸಾಕ್ಕೊಂಡು ನಿಂತ್ಕೊಳ್ಳೋದು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಈಗಿರೋಷ್ಟು ಸಾಕಾಗಿವೆ. ಪಾಪ ಒಳಗಡೆಗೆ ಹೋಗಲಿ, ಅದ್ರ ಪಾಡಿಗೆ ಅದು ತನ್ನ ಕುಟುಂಬವನ್ನು ಸೇರಿಕೊಳ್ಳಿ. ಅದಕ್ಕೆ ಗೊತ್ತಾಗುತ್ತೆ ಎಲ್ಲಿ ಏನು ತನ್ನ ಕುಟುಂಬ ಅಂತೇಳಿ. ನೋಡಿ, ಅದರ ಸೊಂಡಿಲು ಹೇಗೆ ವೈಟ್ ಆಗಿದೆ ಅಂಥೇಳಿ, ಕಾಲು ಭಾಗ ಕೂಡ ಬಿಳಿ ಆಗೋಗ್ಬಿಟ್ಟಿದೆ. ತುಂಬ ಹೊತ್ತು ನೀವು ನೀರಲ್ಲಿ ನಿಂತಾಗ ಅದೇ ರೀತಿಯಲ್ಲಿ ನಿಮ್ಮ ಕಾಲುಗಳು ಕೂಡ ಕಾಣಿಸ್ಕೊಳ್ಳುತ್ತೆ, ಸಂಪೂರ್ಣವಾಗಿ ಬಿಳಿ 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 ಆಗುತ್ತೆ. ಹಾಗೆ ಪಾಪ ಅಲ್ಲೆಲ್ಲೂ ಇಲ್ಲ, ಎಲ್ಲ ಕಡೆಯೂ ನೀರು ನಿಂತ್ಕೊಂಡ್ಬಿಟ್ಟಿದೆ ಅಲ್ಲಿ. ಸೊ ಅದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ಕೊಂಡು 2 ದಿನದಿಂದ ಕಾಲ ಕಳೀತಾ ಇದೆ. ಸ್ಥಳೀಯವಾಗಿ ನಮಗೆ ಮೂರ್ತಿ ಅನ್ನುವಂಥವ್ರು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ಕಾರ ಮೂರ್ತಿಯವರೇ. ನಮಸ್ತೆ ಸರ್. ನಮಸ್ತೆ. ಏನು ನಡೀತಾ ಇದೆ ಈಗ ಸದ್ಯಕ್ಕೆ ಪರಿಸ್ಥಿತಿ? ಸರ್, ಇವಾಗ ಅದು ಪ್ರಜ್ಞೆ ತಪ್ಪೋದಕ್ಕೆ ಅರವಳಿಕೆ ಮತ್ತು ಸಿಂಪಡಿಸಿದ್ದಾರೆ. ಇನ್ನೊಂದು 5-10 ನಿಮಿಷದಲ್ಲಿ ಅದು ಪ್ರಜ್ಞೆ ತಪ್ಪುತ್ತೆ. ಪ್ರಜ್ಞೆ ತಪ್ಪದ ನಂತರ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿರೋ ಒಂದು 20 ಅಡಿ 30 ಅಡಿ ಆಗ್ಲಿಕ್ಕೆ ಕ್ರೇನ್ ಮುಖಾಂತರ ಅದನ್ನ ಕಾಲುವೆ ಒಳಗಡೆ ಇಳಿಸಿ ಅದ್ರ ಮೇಲೆ ಮಲಗಿಸ್ಕೊಂಡು ಅದನ್ನ ಮೇಲ್ಗಡೆ ಲಿಫ್ಟ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಕ್ರೇನಲ್ಲಿ ಮಲಗಿಸ್ಬಿಟ್ಟು ಮೇಲ್ಗಡೆಗೆ ಎತ್ಕೊಳ್ಳುವಂತ ಪ್ರಯತ್ನದಲ್ಲಿದ್ದಾರೆ. ಹೌದು ಸರ್. ಒಂದು ಕಂಟೈನರ್ ಒಳಗಡೆ ಇಳಿಸಿದ್ದಾರೆ. ಅದು ಸಿಬ್ಬಂದಿಗಳ ಒಂದು ರಕ್ಷಣೆಗೋಸ್ಕರ ಇದು ಮಾಡ್ತಿದ್ದಾರೆ. ಓಕೆ ಓಕೆ. ಬಟ್ ಬೇರೆ ಕಡೆ ಎಲ್ಲೂ ಮೂವ್ಮೆಂಟ್ ಆದಂಗೆ ಕಾಣಿಸ್ತಾ ಇಲ್ಲ ಅಲ್ಲ ಅದು? ಇಲ್ಲ ಸರ್, ಇವಾಗ ತುಂಬಾ ಸ್ಲೋ ಆಗಿದೆ. ಒಂದೇ ಕಡೆಗೆ ಸ್ಟೇಬಲ್ ಆಗಿ ನಿಂತ್ಕೊಳ್ತಾ ಇದೆ. ಹೌದು ಸರ್. ಅದು ಸೊಂಡಿಲದ್ದೇನೋ ಆಗಿದೆ ಅಂತ ಹೇಳ್ತಾ ಇದ್ರು, ವೈಟ್ ಆಗಿದೆ ಅಂತ ಹೇಳಿ. ನೀರಲ್ಲಿ ನಿಂತು ನೀರಲ್ಲಿ ನಿಂತಿದೆಲ್ಲ 2 ದಿನದಿಂದ, ಅದೇನಾಗಿದೆ ಫುಲ್ ವೈಟ್ ಆಗಿದೆ ಅದು. ಮತ್ತೆ ಕಾಲ್ ಕೆಳಗಡೆ ಇನ್ಫೆಕ್ಷನ್ ಏನಾಗಿಲ್ಲ ಅಲ್ವಾ ಅಲ್ಲಿ? ನೀವು ನೋಡಿ ಏನಾಗಿಲ್ಲ ಸರ್, ಯಾವ್ದೇ ರೀತಿ ತೊಂದರೆ ಆಗಿಲ್ಲ. ಅದಕ್ಕೆ ಬೇಕಾದಂತ ಆಹಾರ ಎಲ್ಲ ಕೊಟ್ಟಿದ್ದಾರೆ. ಸೊಪ್ಪು, ಕಬ್ಬು, ಮತ್ತೆ ಕಲ್ಲಂಗಡಿ, ಹಲ್ಸು ತಿಂತ ಎಲ್ಲ ತಿಂದಿದೆ ಸರ್. ಅದು ಹೊಟ್ಟೆ ಕಾರಣಕ್ಕೆ ತುಂಬಾ ಹೊಟ್ಟೆ ಹಸ್ತಿತ್ತು ಅದಕ್ಕೆ. ಹೌದು ಸರ್. ಯಾರಿಗೂ ಗೊತ್ತಾಗಿರ್ಲಿಲ್ವಾ ಅದು ಅಲ್ಲಿ ಬಿದ್ದಿದ್ದು? ಏನು ಗಿಳಿ ಇಡ್ತಾ ಇರೋದು ಏನು ಕೇಳಿಸ್ತಾ ಇರ್ಲಿಲ್ವಾ ಯಾರಿಗೂ ಸುತ್ತಮುತ್ತಲು? ಇಲ್ಲ ಸರ್, ಇಲ್ಲಿ ಕೆಲಸ ಮಾಡುವಂತ ಕೆಲಸಗಾರರಿಗೆ ಗೊತ್ತಾಗಿದೆ. ಪವರ್ ಹೌಸ್ ಪ್ರಾಜೆಕ್ಟ್ ಇದೆಯಲ್ಲ, ಅಲ್ಲಿ ಕೆಲಸ ಮಾಡುವಂತವ್ರಿಗೆ. ಹಾ ಸರ್. ಓಕೆ ಓಕೆ ಓಕೆ. ಧನ್ಯವಾದಗಳು ಮೂರ್ತಿ ಅವರೇ, ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ.